ಹಾಯ್, ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಮಹಾಕಾಳಿ ಕೈ ರುಚಿಗೆ ಸ್ವಾಗತ. ನಾನು ಪ್ರೇಮ. ನೋಡಿ, ಇವತ್ತು ಏನು ಮಾಡ್ತಾ ಇದ್ದೀನಪ್ಪ ಅಂತಂದರೆ, ನಾನಿಲ್ಲಿ ಹೀರೆಕಾಯಿ ಚಟ್ಟ, ಉತ್ತರ ಕರ್ನಾಟಕ ಸೈಡೆಲ್ಲ ಚಟ್ಟ ಅಂತ ಕರೀತಾರೆ, ಇಲ್ಲಾಂದರೆ ಚಟ್ನಿ ಅಂತಾನೆ ನಾವು ಯಾವುದಾದ್ರೂ ಅನ್ಬೋದು. ನಾನಿಲ್ಲೀಗ ಹೀರೆಕಾಯಿ ಚಟ್ನಿ ಮಾಡ್ತಾಯಿದ್ದೀನಿ. ತುಂಬ ಚೆನ್ನಾಗಿರುತ್ತೆ. ರೊಟ್ಟಿ ಚಪಾತಿಗೆ ಅನ್ನಕ್ಕೂ ಸೈಡ್ ಡಿಶ್ ಆಗಿ ತುಂಬ ಚೆನ್ನಾಗಿರುತ್ತೆ. ಇನ್ನೊಂದು ಏನಪ್ಪ ಅಂದರೆ, ಇದರದ್ದು ಆರೋಗ್ಯಕ್ಕೆ ಅಷ್ಟೇ ಒಳ್ಳೆಯದು. ಇದು ಬಾಣಂತಿಯರಿಗೆ ಕೊಡುವಂಥದ್ದು ಚಟ್ನಿ ಅಂತಲೇ ಹೇಳ್ಬೋದು. ಎಲ್ಲರೂ ತಿನ್ಬೋದು, ಬಾಣಂತಿಯರಿಗೆ ಅಂತಲ್ಲ. ಮೇನಾಗಿ ಜಾಸ್ತಿ ಇದನ್ನು ಬಾಣಂತಿಯರಿಗೆ ಕೊಡ್ತಾರೆ. ಹೇಗೆ ಮಾಡೋದು ಅಂಥೇಳಿ ನೋಡೋಣ ಬನ್ನಿ. ಎಲ್ಲರೂ ತಿನ್ಬೋದು. ನೋಡಿ, ಹೀರೆಕಾಯಿ ಚಟ್ನಿ ರೆಡಿಯಾಗಿದೆ. ನೋಡಿ, ಎಷ್ಟು ನಾನು ಕಲ್ಲಲ್ಲಿ ಕುಟ್ಟಿದ್ರೂ ಸಣ್ಣದಾಗಿ ಕುಟ್ಟಿದ್ದೀನಿ. ತುಂಬ ಚೆನ್ನಾಗಿದೆ. ಟೇಸ್ಟ್ ಅಂತೂ ಸಖತ್ತಾಗಿದೆ ಫ್ರೆಂಡ್ಸೇ. ನೀವು ಒಂದು ಸತಿ ಮನೆಯಲ್ಲಿ ಟ್ರೈ ಮಾಡಿ. ಇದು ಡೆಲಿವರಿ ಆದವ್ರಿಗಂತೂ ಈ ಥರ ತುಂಬ ಚೆನ್ನಾಗಿರುತ್ತೆ. ಅವ್ರಿಗೆ ಕೊಡಬೇಕಿದ್ದನ್ನು ಈ ಥರ ಮಾಡಿ ನಾವು ಚಟ್ನಿ ಹೀರೆಕಾಯ್ದು ತುಂಬ ಸಿಂಪಲ್ಲಾಗಿ ಮಾಡಿದ್ದೀನಿ. ಇದಕ್ಕೆ ಪದಾರ್ಥಗಳು ಜಾಸ್ತಿ ಯೂಸ್ ಮಾಡಿಲ್ಲ. ಅಲ್ಲಿ ಕಾಯಿ ಮೆಣಸು, ಕೊತ್ತಂಬರಿ ಸೊಪ್ಪು ಎರಡನ್ನು ಸ್ಕಿಪ್ ಮಾಡಿ ಡೆಲಿವರಿ ಆದವ್ರಿಗೆ ಕೊಡೋದಾದರೆ ಅವರು ತಿಂತೀನಿ ಅಂದರೆ ಕೊಡ್ಬೋದು. ಈಗ ಹೇಗೆ ಬಂದಿದೆ ಹೀರೆಕಾಯಿ ಚಟ್ನಿ ಅಂಥೇಳಿ ಕಮೆಂಟ್ ಮಾಡಿ ಹೇಳಿ ಫ್ರೆಂಡ್ಸ್. ವಿಡಿಯೋ ನೋಡಿ, ಹಾಗೆ ವಿಡಿಯೋ ಒಂದು ಲೈಕ್ ಕೂಡ ಮಾಡಿ. ಹೊಸಬ್ರು ನಮ್ಮ ಚಾನಲ್ ನೋಡ್ತಾ ಇದ್ದಾರೆ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡಿ, ನಾನು ಹೀರೆಕಾಯಿ ಚಟ್ನಿದು ತೋರಿಸ್ತಾ ಇದ್ದೀನಿ. ತುಂಬ ಸಿಂಪಲ್ಲಾಗಿ ಇದನ್ನು ಬಾಣಂತಿಯರಿಗೂ ಕೂಡ ಮಾಡಿಕೊಡ್ಬೋದು. ತುಂಬ ಒಳ್ಳೆಯದು. ಇದು ಬಾಣಂತಿಯರಿಗೆ ಅಂತಲೇ ಹೇಳ್ಬೋದು ಚಟ್ನಿ. ಇಲ್ಲಿ ನಾನು ಒಂದು ಹೀರೆಕಾಯಿ ತೊಗೊಂಡಿದ್ದೀನಿ. ತುಂಬ ಎಳೆದಿರುವಂಥ ಹೀರೆಕಾಯಿ ತೊಗೊಂಡಿದ್ದೀನಿ. ಮೇಲ್ಗಡೆದೆಲ್ಲ ಸಿಪ್ಪೆ ತೆಗೆದುಬಿಟ್ಟು ಈ ಥರ ಕಟ್ ಮಾಡಿ ಇಟ್ಟಿದ್ದೇನೆ. ಇದಕ್ಕೆ ಸ್ವಲ್ಪ ಬೆಳ್ಳುಳ್ಳಿ, ರುಚಿಗೆ ತಕ್ಕಷ್ಟು ಉಪ್ಪು, ಕಾಯಿ ಮೆಣಸು. ಬಾಣಂತಿಯರಿಗೆ ಕೊಡೋದಾದರೆ ಕಾಯಿ ಮೆಣಸನ್ನು ಸ್ಕಿಪ್ ಮಾಡಿ ಪ್ಲೀಸ್. ಎಲ್ಲರೂ ಕಾಯಿ ಮೆಣಸನ್ನು ಸ್ಕಿಪ್ ಮಾಡಿ. ಕಾಯಿ ಮೆಣಸನ್ನು ಹಣ್ಣಾಗಿರ್ತದಲ್ಲ ಅದನ್ನು ಹಾಕಿ ಬೇಕಾದರೆ. ಇಲ್ಲ ಅಂದರೆ ನೀವು ಇಷ್ಟು ಪದಾರ್ಥದಿಂದ ಮಾಡಿ ಕೊಡ್ಬೋದು ಅವರಿಗೆ. ಇದನ್ನು ಕೊತ್ತಂಬರಿ ಸೊಪ್ಪನ್ನು ಕೂಡ ಸ್ಕಿಪ್ ಮಾಡಿ ಅವ್ರಿಗೆ ಕೊಡೋದಾದರೆ. ಇಲ್ಲಿ ನಾನು ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೇನೆ ಈಗ. ಮತ್ತು ಸ್ವಲ್ಪ ಕರಿಬೇವು ಸೊಪ್ಪು, ಕಾಯಿ ಮೆಣಸು ಮತ್ತು ಸ್ವಲ್ಪ ಎಣ್ಣೆ. ನಮಗೆ ಇದು ಫ್ರೈ ಮಾಡಲಿಕ್ಕೆ ಸ್ವಲ್ಪ ಎಣ್ಣೆ ಕೂಡ ಬೇಕು. ಈಗ ಹೇಗೆ ಮಾಡೋದು ಅಂಥೇಳಿ ನೋಡೋಣ ಬನ್ನಿ. ನೋಡಿ, ಇಲ್ಲಿ ನಾನು ಒಂದು ಕಡಾಯಿಗೆ ಇಟ್ಕೊಂಡಿದ್ದೇನೆ. ಇದಕ್ಕೆ ನಾನೀಗ ಇದನ್ನು ಹಾಕೋತೀನಿ. ನೋಡಿ, ಕಟ್ ಮಾಡಿಟ್ಟಿರೋಂಥ ಹೀರೆಕಾಯಿನ ಹಾಕೋತೀನಿ. ಇದಕ್ಕೆ ಒಂಚೂರು ಎಣ್ಣೆ ಕೂಡ ಆ್ಯಡ್ ಮಾಡ್ತೇನೆ. ಇದು ಹುರಿಬೇಕಲ್ಲ ನಮಗೆ, ಒಂದು ಟೇಬಲ್ ಸ್ಪೂನಷ್ಟು ಎಣ್ಣೆ ಕೂಡ ಆ್ಯಡ್ ಮಾಡ್ತೇನೆ. ಇದನ್ನೀಗ ಸ್ವಲ್ಪ ಮೆತ್ತಗಾಗೋ ರೀತಿ ಹುರ್ಕೋಬೇಕಾಗತ್ತೆ. ಚೆನ್ನಾಗಿ ಹುರಿಬೇಕು. ಇಲ್ಲಾಂದರೆ ಹಸಿದು ಕೂಡ ಮಾಡ್ತಾರೆ ಇದನ್ನು ಬೇಕಾದರೆ. ಅದನ್ನು ಕೂಡ ನಾನು ಇನ್ನೊಂದು ಸತಿ ನಿಮಗೆ ತೋರಿಸ್ತೇನೆ. ಈಗ ಸ್ವಲ್ಪ ಹುರಿತೇನೆ. ಇದನ್ನು ಒಂದು 50% ಹುರಿದ್ರೆ ಸಾಕು, ಚೆನ್ನಾಗಿರುತ್ತೆ ಟೇಸ್ಟು. ನೋಡಿ, ಈಗ 50% ಹುರಿದಿದೆ ಫ್ರೆಂಡ್ಸ. ಇದನ್ನು ನಾನೀಗ ಗ್ಯಾಸನ್ನು ಆಫ್ ಮಾಡಿ ಒಂದು ಪ್ಲೇಟಿಗೆ ತಗೊಂಡ್ಬಿಡ್ತೇನೆ. ಈಗ ಒಂದು ಪ್ಲೇಟಿಗೆ ತಕ್ಕೋಬೇಕಾಗತ್ತೆ ನಾವು. ಇದು ಆರಬೇಕು ನಮಗೆ ಕುಟ್ಟುವಾಗ. ನೀವು ಬೇಕಾದರೆ ಇಲ್ಲಿ ಮಿಕ್ಸಿ ಕೂಡ ಮಾಡ್ಕೋಬೋದು. ನಾನು ಫ್ರೆಂಡ್ಸ ಮಿಕ್ಸಿ ಮಾಡ್ತಾಯಿಲ್ಲ, ಇಲ್ಲಿ ಹುರಿದ್ಬಿಟ್ಟು ತೋರಿಸ್ತಾ ಇದ್ದೀನಿ. ಹಸಿದೆಲ್ಲ ಇದೆಲ್ಲ ಈಗ ನೋಡಿ, ಈ ಥರ ಕಲ್ಲಲ್ಲಿ ನಾನೀಗ ಹೀರೆಕಾಯಿ ಚಟ್ಟ ಕೊಡ್ತಾ ಇದ್ದೀನಿ. ಇಲ್ಲಿ ಮೊದಲಿಗೆ ಕಾಯಿ ಮೆಣಸು ಹಾಕೋತೇನೆ. ಕಾಯಿ ಮೆಣಸು ಫ್ರೈ ಮಾಡಿರೋದಿಲ್ಲಲ್ಲ, ಅದಕ್ಕಾಗಿ ಸ್ವಲ್ಪ ಅದು ಲೇಟ್ ಆಗುತ್ತೆ. ಮೊದಲಿಗೆ ಕುಟ್ಕೋಬೇಕಾಗುತ್ತೆ ನಾವು. ಇಲ್ಲಿ ಇದನ್ನು ಈ ಥರ ಹರ್ಕೋಬೇಕು, ಬೇಗ ಸಣ್ಣಾಗುತ್ತೆ. ನೋಡಿ, ಈ ಥರ ನಾನೀಗ ಮೆಣಸಿನ್ಕಾಯಿ ಜಜ್ಜಿದ್ದೀನಿ. ಈಗ ಕರಿಬೇವು ಸೊಪ್ಪು ಕೂಡ ಹಾಕೋತಾ ಇದ್ದೀನಿ. ಇದು ಆರೋಗ್ಯಕ್ಕೆ ಒಳ್ಳೆಯದು. ನಾನು ಇಲ್ಲಿ ಜಾಸ್ತಿ ಪದಾರ್ಥ ಯೂಸ್ ಮಾಡಿಲ್ಲ ಫ್ರೆಂಡ್ಸ್. ಸ್ವಲ್ಪ ಪದಾರ್ಥದಿಂದ ಚಟ್ನಿ ಮಾಡಿ ತೋರಿಸ್ತಾ ಇದ್ದೀನಿ. ಈ ಥರ ಕಲ್ಲಲ್ಲಿ ಕೊಟ್ಟು ನೀವು ಬೇಕಾದರೆ ಮಿಕ್ಸಿಯಲ್ಲಿ ಕೂಡ ಹಾಕೋಬೋದು. ನೋಡಿ, ಈಗ ಇದಕ್ಕೆ ನಾನು ಏನು ಮಾಡ್ತೀನಿ ಅಂದರೆ, ಇಲ್ಲಿ ಹುರಿದಿಟ್ಟಿರೋಂಥ ಹೀರೆಕಾಯಿನ ಎಲ್ಲವನ್ನು ಹಾಕೋತಾ ಇದ್ದೀನಿ. ನೋಡಿ, ಇದಕ್ಕೆ ಈಗ ಇದು ನೀರು ಸಿಡಿಯುತ್ತೆ ನಮಗೆ ಮುಖಕ್ಕೆ. ನೋಡಿಕೊಂಡು ನಿಧಾನಕವಾಗಿ ಕುಟ್ಕೊಳ್ಳಿ. ತುಂಬ ಚೆನ್ನಾಗಿ ಟೇಸ್ಟ್ ಅಂತೂ ಸಖತ್ತಾಗಿರುತ್ತೆ. ಇದರದ್ದು ಚಟ್ನಿ ಟೇಸ್ಟ್ ಅಂತೂ ಸೂಪರಾಗಿರುತ್ತೆ. ಈಗ ಇದನ್ನೆಲ್ಲವನ್ನು ನಾನು ನೈಸಾಗಿ ಕುಟ್ಕೋತೀನಿ. ತುಂಬ ನೈಸ್ ಅವಶ್ಯಕತೆ ಏನಿರಲ್ಲ, ಅಷ್ಟೊಂದು ತರಿಯಾಗಿದ್ದರೆ ಸಾಕು. ಈಗ ಇದನ್ನೆಲ್ಲ ನಾನೀಗ ಕುಟ್ತೇನೆ. ನೋಡಿ, ಈಗ ಇಷ್ಟು ಕುಟ್ಟಿದ್ನೆಲ್ಲ ಇಷ್ಟು ಸಣ್ಣಾಗಿದೆ. ನೋಡಿ, ಇದಕ್ಕೆ ನಾನೀಗ ಬೆಳ್ಳುಳ್ಳಿ ಹಾಕೋತೀನಿ ಇದರೊಳಗಡೆನೆ. ಅದನ್ನು ಕೂಡ ಸಣ್ಣದಾಗಿ ಕುಟ್ಕೋಬೇಕು. ನೋಡಿ, ಇದು ಬೆಳ್ಳುಳ್ಳಿ ಅದು ಡೆಲಿವರಿ ಆದವ್ರಿಗೆ ತುಂಬ ಒಳ್ಳೆಯದು. ಇದು ಈ ಥರ ಸಿಪ್ಪೆ ತೆಗೆದ್ಬಿಟ್ಟು ಬೆಳ್ಳುಳ್ಳಿ ಹಾಕಿಬಿಟ್ರೆ ನೋಡಿ. ಮತ್ತು ಡೆಲಿವರಿ ಆದವ್ರಿಗೆ ನಾವು ಕೊತ್ತಂಬರಿ ಸೊಪ್ಪನ್ನು ಇಲ್ಲಿ ಸ್ಕಿಪ್ ಮಾಡ್ಕೊಳ್ಳಿ, ಹಾಕಬಾರ್ದು ಅವರಿಗೆ.
ಅವರಿಗೆ ಇದನ್ನು ಕೊಡಲ್ಲ. ಉತ್ತರ ಕರ್ನಾಟಕ ಸೈಡು ಡೆಲಿವರಿ ಅವರಿಗೆ ಇದನ್ನು ಕೊಡೋದಿಲ್ಲ. ಈಗ ಬೇರೆ ಕಡೆ ಎಲ್ಲ ಕೊಡ್ತಾರೆ ನೋಡಿ. ಈ ಥರ ಇದನ್ನು ಕೂಡ ಸಣ್ಣದಾಗಿ ಕುಟ್ಕೊಂಡಿದ್ದೀನಿ. ಇದಕ್ಕೆ ಈಗ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಇಲ್ಲಿ ಸೇರಿಸ್ತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಹಾಕ್ತೇನೆ. ನೋಡಿಕೊಂಡು ಹಾಕ್ಕೊಳ್ಳಿ, ಜಾಸ್ತಿ ಹಾಕ್ಲಿಕ್ಕೆ ಹೋಗಬೇಡಿ. ಈಗ ಇದರೊಟ್ಟಿಗೆ ಎಲ್ಲವನ್ನು ನಾನಿಲ್ಲಿ ಮಿಕ್ಸ್ ಮಾಡ್ಕೊತೀನಿ. ಈಗ ನೋಡಿ ಈ ಥರ ಈಗ ಎಲ್ಲ ಮಿಕ್ಸ್ ಆಗಿದೆ, ಕುಟ್ಟಿದ್ದೀನಿ. ಈಗ ನಾನು ಇದನ್ನು ಒಂದು ಬೌಲಿಗೆ ತಗೊಂಡ್ಬಿಡ್ತೀನಿ ಫ್ರೆಂಡ್ಸ್. ನೋಡಿ ಈ ಥರ ತೆಗೆದಿಟ್ಕೊಂಡ್ಬಿಡ್ತೀನಿ. ಈಗ ಇದನ್ನೆಲ್ಲ ನಿಮಗೆ ಸರ್ವ್ ಮಾಡಿದ ಮೇಲೆ ತೋರಿಸ್ತೇನೆ. ನೋಡಿ ಹೀರೆಕಾಯಿ ಚಟ್ನಿ ರೆಡಿಯಾಗಿದೆ. ನೋಡಿ ಎಷ್ಟು ನಾನು ಕಲ್ಲಲ್ಲಿ ಕುಟ್ಟಿದ್ರೂ ಸಣ್ಣದಾಗಿ ಕುಟ್ಟಿದ್ದೀನಿ. ತುಂಬ ಚೆನ್ನಾಗಿದೆ, ಟೇಸ್ಟ್ ಅಂತೂ ಸಖತ್ತಾಗಿದೆ ಫ್ರೆಂಡ್ಸೇ. ನೀವು ಒಂದು ಸತಿ ಮನೆಯಲ್ಲಿ ಟ್ರೈ ಮಾಡಿ. ಇದು ಡೆಲಿವರಿ ಆದವ್ರಿಗಂತೂ ಈ ಥರ ತುಂಬ ಚೆನ್ನಾಗಿರುತ್ತೆ. ಅವ್ರಿಗೆ ಕೊಡಬೇಕಿದ್ದನ್ನು ಈ ಥರ ಮಾಡಿ ನಾವು ಚಟ್ನಿ ಹೀರೆಕಾಯ್ದು ತುಂಬ ಸಿಂಪಲ್ಲಾಗಿ ಮಾಡಿದ್ದೀನಿ. ಇದಕ್ಕೆ ಪದಾರ್ಥಗಳು ಜಾಸ್ತಿ ಯೂಸ್ ಮಾಡಿಲ್ಲ. ಅಲ್ಲಿ ಕಾಯಿ ಮೆಣಸು ಕೊತ್ತಂಬರಿ ಸೊಪ್ಪು ಎರಡನ್ನು ಸ್ಕಿಪ್ ಮಾಡಿ ಡೆಲಿವರಿ ಆದವ್ರಿಗೆ ಕೊಡೋದಾದರೆ ಅವರು ತಿಂತೀನಿ ಅಂದರೆ ಕೊಡ್ಬೋದು. ಈಗ ಹೇಗೆ ಬಂದಿದೆ ಹೀರೆಕಾಯಿ ಚಟ್ನಿ ಅಂಥೇಳಿ ಕಮೆಂಟ್ ಮಾಡಿ ಹೇಳಿ ಫ್ರೆಂಡ್ಸ್. ವಿಡಿಯೋ ನೋಡಿ ಹಾಗೆ ವಿಡಿಯೋ ಒಂದು ಲೈಕ್ ಕೂಡ ಮಾಡಿ. ಹೊಸಬ್ರು ನಮ್ಮ ಚಾನಲ್ ನೋಡ್ತಾ ಇದ್ದಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.